ಎಲೆ ಪಾಪ ನೀನು ಯಾವಾಗ ಕೊಡ್ತೀಯೋ ಹಾಂ ದುಡ್ಡು ಕೊಡ ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ ನಮ್ಮ ಹುಡುಗರು ಸೈಟ್ ತಣ್ಣವಂತಿ, ನಮ್ಮ ಹುಡುಗರಿಗೆ ನಾನು ದುಡ್ಡು ಕೊಡಬೇಕು. ಸುಮ್ಮನೆ ನೀನು ಕೊಡೋದು ಕಲ್ಕೊಳಪ್ಪ. ಯೋಸ್ಪಟ್ಟು ಕೇಳ್ತಾರ ನಿನ್ನ ಹಾಂ ಯೋಸ್ಪಟ್ಟು ಕೇಳೋಣ. ಯೋಸ್ಪಟ್ಟು ಕೇಳಿದ್ರು ಅಲ್ಲೇ ಚಿಲ್ಲೆ ತಪ್ಪಿಸೋಣ ಅದೇ ಬತ್ತಿಯಲ್ಲ ಕೇಳ್ದಂಗೆಲ್ಲ ನೀ ಮಾನವರಿಗೆ ಐತಿ. ಅಯ್ಯೋ 2 ದಿನ ಸುಧಾರಿಸೈತ ಕೊಡ್ತೀವ ಅದು ಯಾಕಂಗಾಡ್ತೀಯ? ಎಲೆ ನಮಗೆ ಬಡ್ಡಿ ಬೇಡಪ್ಪ, ದುಡ್ಡು ಕೊಡು. ನಿನ್ನ ಕೈ ಮುಗಿತು ನೀ ಕೊಡು. ಕೊಟ್ಟಿರೋ ತಪ್ಪಿಗೆ ನಾವೇ ನಿನ್ನ ಖಾಲಿ ಬಿಡ್ಬೇಕು. ಕೊಡಪ್ಪ ಕೊಡು, ಬೇಕಾದ್ರೆ ಅಡ್ಡು ಬೀಳ್ತೀನಿ ನಿನಗೆ ಉದ್ದಕ್ಕೆ ಶರಣು ಅಂತೀನಿ. ಕೊಡಪ್ಪ ನಿನ್ನ ಧರ್ಮ ಕೊಡಪ್ಪ. ಅಯ್ಯೋ ಕೊಟ್ಟಿರೋ ತಪ್ಪಿಗೆ ನಮ್ಮ ಮೆಟ್ಟ ನಾವೇ ಒಯ್ಕೋಬೇಕು, ನಮ್ಮಕ್ಕೆ ನಾವೇ ಒಯ್ಕೋಬೇಕು. ಕೊಡಪ್ಪ ಖಾಲಿ ಬೀಳ್ತೀನಿ ಕೊಡಪ್ಪ ಮಗನೇ. ಓ ಕೊಡ್ತೀನಿ ತಡಿಯಜ್ಜತ್ತ, ನೀನು ಯಾಕಂಗಾಡ್ತೀಯತ್ತ ಹೇಳು. ಒಂದೆರಡು ದಿನ ಸುಧಾರ್ಸೋಕ್ಕಾಗಲ್ವಿ? ಕೊಡ್ತೀವಿ ಅಂದಮೇಲೆ ಕೊಡ್ತೀವಮ್ಮ, ನಾವೇನೇನು ಎಲ್ಲೂ ಊರು ಬಿಟ್ಟು ಹೋಗಲ್ಲ ಏನಿಲ್ಲ. ಇವಾಗ ನಮ್ಮ ತಗೆ ದುಡ್ಡಿಲ್ಲ ಅಂದ್ರೆ ಎಲ್ಲಿ ತಂದು ಕೊಡೋಣ ಹೇಳು? ನಿಂದೊಳ್ಳೆ ಕಾಟ ಆತಮ್ಮ ನಮಗೆ. ಅಲ್ಲ ನಾವೇ ನಿಮ್ಮ ತಗೆ ಇಸ್ಕೊಂಡಿರೋರಾಗಿದ್ದೀವಿ, ನಮ್ಮ ತಗೆ ದುಡ್ಡಿಲ್ಲ ಅಂತೀಯಲ್ಲ. ಅಲ್ಲ ನೋಡು ಎಂತ ಮಾತಾಡ್ತೀರ. ಅಪ್ಪ ಕೊಡಪ್ಪ ಖಾಲಿ ಬೀಳ್ತೀನಿ ಕೊಡು. ನಿನ್ನ ಧರ್ಮ ಕೊಡೋ ಬೇಡಿಕೆ ಅಂತ ಇದ್ದೀನಿ ಕೊಡೋ. ಯಾಕೋ ಪುರುಷಿದಜ್ಜಿ ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದೀಯಾ? ಅಲ್ಲ ಕಣೆ ಗೀತಮ್ಮ, ನಮ್ದು ದುಡ್ಡು ಇಸ್ಕೊಂಡು 2 ವರ್ಷ ಆದ ಕಣೆ. 20,000 ದುಡ್ಡು ಇಸ್ಕೊಂಡವನು, ಆ ಬಡ್ಡಿಗಂತ ಇಸ್ಕೊಂಡವನು. ಇವಾಗ ನಮಗೆ ಬಡ್ಡಿ ಬೇಡಪ್ಪ ದುಡ್ಡು ಕೊಡು ಅಂತ ಹೇಳಿ ಯೋಟ್ ಬೇಡ್ಕೊಂಡ್ರು ಕೊಡಂಗಿಲ್ವಲ್ಲಿ. ಕೇಳ್ತಿದ್ರೆ ಚೆಂದಾಗ ಅಲ್ಲ ಸಿಲ್ಲೆಸ್ ತಪ್ಪಿಸೋಣ ಅದೇ ಬರ್ತಾನೆ. ಇವತ್ತು ಮಂತಕ್ಕೆ ಹುಡ್ಕೊಂಡು ಬಂದೆ. ಎಲ್ಲ ಮಕ್ಕ ಕಾಮಕ್ಕೆಲ್ಲಿ ತಪ್ಪಿಸೋಣ ಅದೇ ಓಡ್ ಬರ್ತಾನೆ. ಅಲ್ಲ ನೋಡಿ ನಾವೇ ಇವ್ರ ಕಾಲಿಗೆ ಬೀಳೋದೈತೆ, ಅಕ್ಕಿ ಕಾಲಿಗೆ ಬೀಳ್ತೀನಿ ಕೊಡಪ್ಪ. ಕೊಟ್ಟಿರೋ ತಪ್ಪಿಗೆ ನಿನ್ನ ಕಾಲಿಗೆ ಕೈ ಮುಗ್ದು ಇಸ್ಕೊಂತೀನಿ ಕೊಡಪ್ಪ. ಇನ್ಯಾವತ್ತು ಇಂಥರಿಗೆ ಕೊಡೋಕೆ ಹೋಗಲ್ಲ ಅಂತ ಕೈ ಮುಗಿದು ಇಸ್ಕೋಬೇಕು ಇಂಥವ್ರಿಗೆಲ್ಲನ. 2 ವರ್ಷ ಆಗೈತೆ ಗೀತಮ್ಮ. ಒಂದಿನಲ್ಲ 2 ತಿಂಗಳು, ಒಂದು ತಿಂಗಳಲ್ಲ 2 ತಿಂಗಳಲ್ಲ 2 ವರ್ಷ ಆಗೈತೆ. ಕೊಡ್ತೀನಿ ತಡಿಯಜ್ಜತ್ತ, ತಡಿ ಬತ್ತೀನಿ. ಈ ಮನ್ಯಾಳಿ ಹಿಂಗೆ ಮತ್ತೆ ಹೋಗೋದು. ತಡಿ ಬತ್ತೀನಿ ಅಂತ ನೋಡಿ ತಪ್ಪಿಸೋಣ ಅದೇ ಹೋಗೋದ. ಬಾರಲ್ಲ ಕೊಟ್ಟೋಗು, ಬಾರಪ್ಪ ಬಾರೋ, ನಿನ್ನ ಧರ್ಮ ಬಾರೋ. ಅಯ್ಯೋ ಶಿವನೇ ನೀನೇನೋ ಮಾರಯ್ಯ ಇಂತನಾಗಿದೀಯಾ? ನಿನ್ನ ಧರ್ಮ ಬಾರಪ್ಪ, ಖಾಲಿ ಬೀಳ್ತೀನಿ ಬಾರೋ ಸ್ವಾಮಿ. ಬಾರಪ್ಪ ಬಾರೋ. ಯಾಕೆ ಬಿಡ್ಸಿದ್ದಜ್ಜಿ ಆ ತಿಮ್ಮಣ್ಣನ ಹಂಗೆ ಕೇಳ್ತಾ ಇದ್ದೆ? ಅವನು ದುಡ್ಡು ಇಸ್ಕೊಂಡಿದ್ದ ಕಣಿಲ್ಲ ತಮ್ಮ 20,000ನ. ಆಳೆ 2 ವರ್ಷ ಆಗಿತ್ತು ಇಸ್ಕೊಂಡು. ಇವಾಗ ಅವ್ರ ಕಾಲಿಗೆ ಬೀಳೋದತ್ತೈತೆ. ನಮ್ಮ ಹುಡುಗರು ಅವಾಗ ಯಮ್ಮ ನೀನು ತಗೊಳ್ದೊಂದಿಟ್ಟು ಹಾಕಿ ಸೈಟ್ ತಾಂಬ್ತಿ ಕೊಡಮ್ಮ ಅಂತ ಬೇಡ್ಕೊಂಡ್ರು. ಇಲ್ಲ ಕಣ್ ಪಾಪ ಬಡ್ಡಿ ಕೊಟ್ಟೆ. ಇನ್ನು ನಾನು ಬಡ್ಡಿ ಬೇಕು ನನಗೆ ಆತ್ಕನ ಖರ್ಚಿಗೆ ನಾನು ಬಡ್ಡಿ ದುಡ್ಕೋಬೇಕು ಅಂತ ಕೊಟ್ಟಿದ್ದಕ್ಕೆ ಮನ್ಯಾಳ ಕೊಡಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ ಅಂದ್ರು ಕೊಡಲ್ವಲ್ಲೇ ತಾಯಿ. ಅಯ್ಯೋ ಯಾಕೆ ಕೊಡ್ತಾರೆ ಬಿಡು. ಇನ್ನೂ 2 ತಿಂಗಳು ಹೆಚ್ಚಾದಂಗೆ ನಿನಗೆ ಬಡ್ಡಿ ಜಾಸ್ತಿ ಆಗುತ್ತೆ. ಅಮ್ಮ ಬಡ್ಡಿ ಬೇಡಮ್ಮ ತಾಯಿ, ನಮಗೆ ದುಡ್ಡು ಕೊಟ್ಟರೆ ಸಾಕಾಗೈತೆ. ನಮಗೆ ಬಡ್ಡಿನೇ ಬೇಡ. ನಾನು ತಗೊಳ್ದು 20,000 ಇಸ್ಕೊಂಡಿದ್ದ, ನನ್ನ ಬಡ್ಡಿ ಬೇಡ ಯಾತ ಬೇಡ, ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕಾಗೈತಿ. ಕೊಟ್ಟಿರೋ ತಪ್ಪಿಗೆ ನಾನು ಹಿಂಗೆ ಪಟ್ಟಮ್ಮಂಗೆ ಒಯ್ಕೊಂಬಂಗಾಗೈತೆ ನನ್ನ ಕೆನ್ಗೆ. ಒಯ್ಕೊಂಬ ನಮ್ಮಂಗೆ ಸಿಟ್ಟು ಬಂದು ಒಯ್ಕೊಂಡೇ ಬಿಡ್ತೀನಿ. ಅಯ್ಯೋ ನಾನೀಗ ಊರಾಗೆ ಇಂಥ ನನ್ನ ಮಕ್ಳಿಗೆ ಕೊಟ್ಟಿರೋದೇ ಬರೇನಿ. ಇಂಥ ನನ್ನ ಮಕ್ಕಳು ಕೊಡಲ್ಲ ಮನೆಯಾಗೆ ಊರುಗಳಾಗೆ. ಇವನೊಬ್ಬ ಆಗ ಅವನು ಬಮ್ಮೊಬ್ಬ, ಇವನೆಂತಾನ ಅವನು ಚಿಕ್ಕಣ್ಣ ಅವನೊಬ್ಬ. ನನ್ನ ಮಕ್ಕಳು ಎಲ್ಲ 20,000 ಇಸ್ಕೊಂಡವ್ರಿ. ನಮ್ಮ ಹುಡುಕಿ ಹೊಳ್ಕಣಪ್ಪ ಕೊಟ್ಟಿದ್ರಿ ಇವತ್ತು ಅವನು ಬುದ್ಧಿವಂತಲಿ ಆಗ್ತಿದ್ದೆ. ಅಲ್ಲ ಇವಾಗ ನೋಡು ಸುಮ್ಮನೆ ಬಡ್ಡಿ ಕೊಟ್ಟು ನೀನು ಬಡ್ಡಿಗೆ ಆಸೆ ಬಿದ್ದು ಸೈಟ್ ತಗೊಂಡಿದ್ರೆ ಒಂದು ಅಡವಾದರೂ ಆಗಿರೋದು. ತಿರ್ಗಾ ಟೌನ್ಗಳ ಜಾಸ್ತಿನೂ ರೇಟ್ ಆಗೋದು. ಸೈಟ್ ತಗೊಂಡಿದ್ರು ನಿನ್ನ ಮಗ ತಗೊಂತೀನಿ ಅಂತು. ಅವ ದುಡ್ಡು ಅಡ್ಜಸ್ಟ್ ಆಗಿದ್ದು ಸುಮ್ಮನೆ ಆತು. ನಿನ್ನ ಕೇಳ್ತು, ನೀನು ಕೊಡಲಿಲ್ಲ. ತಾಂಡವ್ರ ನಿನ್ನ ಮಗ? ತಾಂಡಂತಮ್ಮ. ಅದು ಯಾವುದೋ ದೊಡ್ಡ ಸೈಟ್ ಸಿಕ್ಕಿತ್ತಂತೆ. ನಾನು ಕೇಳ್ದ ಪಾಪ ಯಮ್ಮ ಅದು ಮುಂದೆ ಚೆನ್ನಾಗಿ ಹೋಗುತ್ತೆ ಕಣಮ್ಮ, ದೊಡ್ಡ ಸೈಟ್ ಐತೆ ಕೊಡಮ್ಮ ಅಂತ. ನಾನು ಕೊಡ್ಲಿಲ್ಲ ಕಣಮ್ಮ. ಇವತ್ತು ಕೊಟ್ಟಿದ್ರೆ ನಾನು ಹೆಂಗಿರ್ತಿದ್ದೆ ಅಮ್ಮಂಗೆ ಆಗ್ತೈತೆ. ಹೋಗತ್ತ ನಾನಿಂತ ನನ್ನ ಮಕ್ಕಳಿಗೆಲ್ಲ ಕೊಟ್ಟೆ. ಬಿಡು ಇವತ್ತೆಲ್ಲ ನಾಳೆ ಕೊಡ್ತಾರೆ. ಏನು ಏನು ದುಡ್ಡೇನು ಎತ್ತು ಹೋಗಲ್ಲ, ಸುಮ್ಕಿರು. ಬರುತ್ತೆ ಏನು ತಿಂಗಳೇ ಬಡ್ಡಿ ಎಲ್ಲ ಕೊಡ್ತಾರೆ. ನೀನು ಅಲ್ಲಿ ಸೈಡ್ ತಗೊಂಡ್ರೇನು ವರ್ಷಕ್ಕೆ 50,000 ಲಕ್ಷ ಹೆಚ್ಚಾಗುತ್ತೆ ಅಷ್ಟೇನಿ. ದುಡ್ಡು ಬಡ್ಡಿ ಕೊಟ್ರೆ ಬೆಳಿತೈತಿ. ನಮ್ಮ ಬೆಳೆಯೋದು ಬೇಡ, ಸವಾಸನೆ ಬೇಡ್ಕೊಂತಾಯಿ. ನಮ್ಗೆ ಸವಾಸನೆ ಬೇಡ, ಬಡ್ಡಿ ಕೊಡೋದು ಆಲೆ ಕೊಡಲೇಬಾರ್ದು. ಯಾತನ ಒಂದು ಒಡವೆ ಮಾಡಿ ಸಿಕ್ಕೊಂಡ್ರೆ ಎಲ್ಲ ಇರುತ್ತೆ ಅಮ್ಮಂಗೆ ಆಗುತ್ತೆ ನಿಜವಾಗ್ಲು. ಏನೋ ಕಷ್ಟ ಸುಖಕ್ಕಾಗುತ್ತೆ. ಹಿಂಗೆ ಯಾತನ ನಾವು ಸೈಟ ಪೈಟ ಮಾಡ್ಕೊಂಡ್ರೆ ಟೌನ್ಗಳಾಗೆ ಅನುಕೂಲ ಆಗುತ್ತೆ. ಮತ್ತು ಸೈಟು ವರ್ಷಕ್ಕೆ 1 ಲಕ್ಷ 2 ಲಕ್ಷ ಸ್ಯಾನೆ ಆಗ್ತಾಯಿವೆ. ಇವಾಗೆಲ್ಲನ ಟೌನ್ನಾಗೆ ಬೋಲ್ ಇಂಪ್ರೂವ್ ಆಗುತ್ತೆ. ದಿನಕ್ಕೂ ಬೋಲ್ ಬೆಳೀತಾ ಐತೆ. ಇವಾಗ ಹಂಗೇನಿ ಇವಾಗ ಇನ್ನೊಂದು ದಿವಸ ಹೋಗು ಈಗ ಎಲ್ಲನ ಹೋಗಿ ಟೌನ್ನಾಕೆ ಅದೇ ಜಾಗದಾಗ ಹೋಗು. ಇವತ್ತು ಹೋಗಿರ್ತೀವಿ, ಇನ್ನೊಂದು ತಿಂಗಳು ಬಿಟ್ಟು ಹೋಗು. ಅಲ್ಲಾರೆ ಅಂತೆಂಥ ಹೊಸ್ಮನ್ಗಳಾಗಿರ್ತವೆ, ಅಂತೆಂಥ ಅಂಗಡಿಗಳಾಗಿರ್ತವೆ. ಮುಂದುವರಿತೈತಿ ಇವ ಟೌನ್ನಾಗಿ. ಹೆಂಗೇನ ದುಡ್ಡು ಚೆನ್ನಾಗಿ ಆಗುತ್ತೆ. ಸೈಟ್ ತಗೊಂಡ್ರೆ ರೇಟು ಹಾಕ್ತೇವೆ. ಇಲ್ಲಿ ಇವ್ರನ್ನ ಬೇಡದ್ಕಿನ್ನ ಅಲ್ಲಿ ಸೈಟ್ ಮಾರಿ ಅಲ್ಲೇ ದುಡ್ಡು ಮಾಡ್ಕೋಬೋದು. ಇಲ್ಲಿ ಕೊಡ್ರಪ್ಪ ಇವಾಗ ನೋಡಿ ನೀನೇ ಇವ್ರು ಖಾಲಿ ಬೀಳೋದತ್ತೈತಿ. ನೀನೇ ಬಡ್ಡಿ ಕೊಟ್ಟು ಕೊಡಪ್ಪ ಅಂತ ನೀನೇ ಬೇಡೋದಾಗೈತಿ. ನೀನೇ ಕಾಲಿಗೆ ಬೀಳ್ತೀನಿ ಅಂತ ಇದ್ದ ಇವತ್ತು. ಹೂನೇ ಗೀತಮ್ಮ ಇನ್ನೇನು ಮಾಡೋಣ.
ಅವರಿಗೆ ಖಾಲಿ ಬೀಳ್ಬೇಕು. ನಾವು ಕೊಟ್ಟಾರ್ಗೆ, ನಾವು ಕೊಟ್ಟಾರು ಅವ್ರ ತ ಇಸ್ಕೊಂಬತಕ್ಕ ಅವ್ರಿಗೆ ಖಾಲಿ ಬೀಳ್ಬೇಕು. ನೀನೇ ದೊಡ್ಡ, ನೀನೇ ಕೊಡಪ್ಪ 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 ಅಂತ ದೇವ್ರನ್ನ ಬೇಳ್ದಂಗೆ ಬೇಳ್ಬೇಕು ನಾವು. ಬಿಡು, ಕೊಡ್ತಾರೆ ಇವತ್ತಲ್ಲ ನಾಳಿಕೆ. ಏನು ಅಲ್ಲೇ ಸುಮ್ಮನೆ ಸೈಡ್ ತಾಂಡ್ರೆ ಅವೇನು ಅಲ್ಲಿ ಬಿದ್ದಿರ್ತವೆ, ಅವೇನು ಮನೆ ಕಟ್ಬೇಕು ಅಷ್ಟೇ ಸೈಡ್ ತಾಂಡ್ರೆ. ಅಷ್ಟೊಂದು ಇಲ್ಲ ಅಂಬ ಸುಮ್ಮನೆ ಬಡ್ಡಿ ಕೊಡ್ಬೇಕು, ಕೊಡ್ತಾರೆ ಬಿಡು. ಏನು ಮಾಡೋಕ್ಕಾಗುತ್ತೆ ಹೇಳ್ತೀನಿ, ಸುಧಾರಿಸು. ಇವಳಿಗೆ ನಾನು ಬಡ್ಡಿ ಕೊಟ್ಟಿದ್ನಲ್ಲ ಅದಕ್ಕೆ ಒಟ್ಟೂರಿಗೆ ಹಿಂಗೆ ಅವಳ್ತಾಳೆ, ಸೈಡ್ ತಗೋಬೇಕು ಹಂಗೆ ಹಿಂಗೆ ಅಂತ ಈಗೀತಿ. ಏನಾನ ಮಾತಾಡ್ಕೊಂಡ್ರೆ ಬಿಡು, ನನಗೆ ಓಕೆ. ನಾನು ನೋಡಿ ಇವಾಗ ಹೊಟ್ಟೆ ಉರಿ ನಾನು ಬಡ್ಡಿ ಕೊಟ್ಟಿರತ್ತೆ ಇವಳಿಗೆ. ಇವಳು ಲತಮ್ಮ ಬೋಲ್ ಬಡ್ಡಿ ಕೊಟ್ಟವಳಂತಲ್ಲೇ ಗೀತಮ್ಮ. ಮಸ್ತ ಕೊಟ್ಟವಳಂತಮ್ಮ. 7-10 ಲಕ್ಷ ರೂಪಾಯಿ ಏನಕ್ಕೆ ಕೊಟ್ಟವಳಂತೆಲ್ಲ. ತವ್ರ ಮನೆಯವರು ಹೊಲ ಮಾಡಿಸ್ಕೊಂಡ್ರಲ್ಲ 15 ಲಕ್ಷ ದುಡ್ಡು ಕೊಟ್ಟಿದ್ರು. ಅದಕ್ಕೇನೆ ಇವಾಗ ಹಂಗೆ ಹೇಳ್ತಾಳೆ ಅವಳು, ಬಿಡು ಕೊಡ್ತಾರೆ ಯಾಕೆ ಹೋಗ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಇವಾಗ ಗೊತ್ತಾಗಲ್ಲ ಹೇಳು, ಅದನ್ನೆಲ್ಲ ಹೊಲ್ಡಿಸ್ಕೊಂಬ್ಲಿ, ಅವಳಿಗೆ ಗೊತ್ತಾಗುತ್ತೆ. ಈಗ ಬಿಡು ಅಂತಾಳೆ. ತಿಂಗಳೇ ನಾನು ಅವಾಗ ಹಂಗೆ ಅಂತಿದ್ದು, ಇವಾಗ ನಮಗೆ ಕೊಟ್ಟು ಅದನ್ನೇ ಇಸ್ಕೊಂಡ್ರೆ ಸಾಕಾಯ್ತೆ ಮಂಗಾಯ್ತು ನನಗೆ. ಮತ್ತೆ ಅದು ನೋಟು ಹೊಲ್ಡಿಸ್ಕೊಂಬ್ಲಿ. ಅಯ್ಯೋ ಈಗ 10-15 ಸಾವಿರ ಕೊಡೋದೇ ಕಷ್ಟ, 50,000 ಲಕ್ಷ ಗಟ್ಟಲೆ ಕೊಡ್ತಾರೆ ಯಾರನ್ನ. ಏನೋ ಕೊಡೋರಂಗೆ ಒಂದು ತಿಂಗಳು 2 ತಿಂಗಳು ಬಡ್ಡಿ ಕೊಡ್ತಾರೆ, ಆಸೆ ತೋರಿಸ್ತಾರೆ ಅಷ್ಟೇನು. ಅವಳು ರುದ್ರಮ್ಮ ಮಸ್ತ ಕೊಟ್ಟವಳಂತೆ. ಅವಳು ಊರಾಗೆಲ್ಲ ಮಸ್ತ ಕೊಟ್ಟವಳಂತಮ್ಮ. ಅವಳು ತವ್ರ ಮನೆಯವ್ರು ಕೊಟ್ಟಿರೋ ದುಡ್ಡನಾಗೆ ಮಸ್ತ ಕೊಟ್ಟವಳಂತ ಅವಳು. ವಾಲ್ಡಿಸ್ಕೊಂಬ್ಲಮ್ಮ. ನಾವೆಲ್ಲ 10-15-20 ಸಾವಿರ ಕೊಟ್ಟೆ ನಾವೇ ತಿರಿತೀವಿ, ಕೊಡ್ರಪ್ಪ ಅಂತ. ಇವಾಗ ನಾನು ಕೇಳಲಿಲ್ಲ, ನಿನ್ನ ಕಾಲಿಗೆ ಬೀಳ್ತೀನಿ ಕೊಡಪ್ಪ ಅಂತ ಹೇಳಿ ಕಾಲಿಗೆ ಬೀಳೋದೊಂದು ತಪ್ಪೈತಿ ಅಷ್ಟೇನು. ನಿನ್ನ ಧರ್ಮ ಕೊಡಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ ಕೊಡಪ್ಪ ಅಂತ ಕೇಳಿರು ಕೊಡಲ್ವಲ್ಲ ನನ್ನ ಮಕ್ಕಳು. ಹೆಂಗೆ ಕೇಳ್ತೀನಿ ಈಗ ಹಂಗೆ ಹಿಂಗೆ ಅಂತಾನ ಬಾಯಿಗೆ ಬಂದಂಗೆ ಮಾತಾಡಿರೆ ಕೊಡಲ್ಲ ಅಂತ ಹೇಳಿ ಒಳ್ಳೆ ಮಾತನಾಗೆ ಕೇಳ್ತೀನಿ. ನಿನ್ನ ಧರ್ಮ, ನೀನೇ ದೊಡ್ಡನ್ ಕಣಪ್ಪ, ನೀನೇ ಸ್ವಾಮಿ ಕಣಪ್ಪ, ನೀನೇ ನನಗೆ ದೈವ ಕಣಪ್ಪ, ನೀನೇ ನನಗೆ ದೇವ್ರು ಕಣಪ್ಪ ಅಂತ ಬೇಡ್ತೀನಿ. ಹಂಗೆ ಹಿಂಗೆ ಅಂತ ಬೈದ್ರು, ಕೊಟ್ಟಿಲ್ದಂಗೆ ಬೈದ್ರು ಕೊಡಲ್ಲ. ಹೋಗು ಹಂಗೆ ಹಿಂಗೆ ಅಂತ ಇನ್ನೂ ರೋಪ್ ಹಾಕ್ತಾರೆ ಅಂತ ನೋಡು ಕೊಟ್ಟಾರು. ಅವ್ರ ಮುಂದೆಲ್ಲ ತಲೆ ಬಾಗ್ಬೇಕಾಗೈತಿ, ಇಸ್ಕೊಂಡಾರ್ದೇ ಜೋರಾಗೈತೆ ಅಲ್ವೇ. ನೋಡು ಎಂಥ ಕಾಲ ಬಂತಮ್ಮ ಇವಾಗ. ಇವಾಗ ಎಲ್ಲ ಕಡೆಗೂ ಹಿಂಗೆ ಕಣ. ಇವಾಗ ಯಾರು ಮರ್ಯಾದೆ ಕೊಡಲ್ವಂತೆ ಅಜ್ಜ, ಇಸ್ಕೊಂಡಾರ ಬಡ್ಡಿಗೆ. ಮೊದಲು ಕೊಡೋರಿಗೆ ಯಾರೋ 100ಕ್ಕೆ ಒಬ್ಬ ಅಂತಿ. 100ಕ್ಕೆ ಒಬ್ಬರು ಇಬ್ಬರು ಇರ್ತಾರೆ. ಅದಕ್ಕೆ ಮತ್ತು ಇವಾಗ ಯಾರೂ ಕೊಡೋಕೆ ಹೋಗಲ್ಲ, ಎಲ್ಲ ಒಡವೆ ಮಾಡಿಸಿಕ್ಕೊಂತಾರೆ, ಇಲ್ಲ ಸೈಟ್ ಪೈಟ ತಕೊಂತಾರೆ. ಓಟು ಜನಗಳಿಗೆ ಕೊಟ್ಟೋಟು ಈಗ ಹಿಂಗೇನು ಹಿಂಗೆ ಮಾತಾಡ್ತಾರಂತಲೇನು. ಇವಾಗ ಓಟುನು ಎಂಥ ಜನ ಅಂದರೆ ಇನ್ನು ತಲೆ ಹಿಡಕ್ಕೆ ನನ್ನ ಮಕ್ಕಳು ಇವಾಗ ಇರೋದು. ಅದಕ್ಕೆ ಭಾಳ ಹುಷಾರಾಗಿರಬೇಕು ಈ ಕಾಲದಾಗಂತೂ. ದುಡ್ಡನ್ನ ಮಾತ್ರ ಭಾಳ ಹುಷಾರಾಗಿರಬೇಕು. ಇಸ್ಕೋಬೇಕಾದ್ರೆ ಮಾತ್ರ ಅಯ್ಯೋ ಅಪ್ಪ ಅಂತಾರೆ. ಇವನು ನನ್ನ ಹಂಗೆ ಮತ್ತೆ ಅಜ್ಜಿ ನೋಡಜ್ಜಿ ಇಲ್ಲೋಡಜ್ಜಿ ನನ್ನ ಕಾಲು ಬೊಲ್ ನೋವಾಗ್ಬಿಟ್ಟೈತೆ, ಕಾಲೇ ಆತ ಒಟ್ಟು ಕರ್ಕೊಂಡು ಹೋದಂಗೆ ಆಯಿತು. ಅದಕ್ಕೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳವ್ರೆ. ನೋಡಿ ನನ್ನ ಕಾಲೇ ಬರೋಲ್ಲ, ಓಡಾಡೋಕ್ಕೆ ಬರೋಲ್ಲ, ನೀನು 20,000 ಕೊಟ್ರೇನೆ ಆಗೋದು ಅಂತ ಬಂದಂಗೆ ಗೋಳಾಡ್ದ. ಈಗ ನನ್ನ ಮಗ ನೋಡು ನನಗೆ ಹಂಗೆ ಇದಾಗ್ಬಿಟ್ಟವನಿ, ಮಿಂಡಾಗ್ಯವನು ಇವಾಗ. ನೋಡು ಹೆಂಗೆ ಮಾತಾಡ್ತಾನೆ. ಕೊಡ್ತೀವಳ ನಮ್ತಾಗೆ ದುಡ್ಡಿಲ್ಲ ಹಿಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಅಯ್ಯೋ ಬಂದ ಕೇಳ್ದಾನ ಬೇಡ ಕಣೆ ಗೀತಮ್ಮ. ಅಯ್ಯೋ ಕೊಡಜ್ಜಿ ನನಗೆ ಕಾಲು ಬರಲ್ಲ ಕೊಡಜ್ಜಿ ಅಂತ ಒತ್ತೆ ಬಿಟ್ಟ. ದುಡ್ಡು ಇಸ್ಕೊಂಬತ್ತಕ್ಕ ಅಷ್ಟೇ ಮತ್ತೆ ಹೇಳ್ತಾರೆ, ಕರೀತಾರೆ, ಎಲ್ಲ ಮಾಡ್ತಾರೆ. ದಮ್ಮ ದಕ್ಕ ಎಂತಾರೆ ಇಸ್ಕೊಂಬತ್ತಕ್ಕನ. ಇಸ್ಕೊಂಡ್ಮೇಲೆ ಹೋಗಂತ ಆಮೇಲೆ ಮೀಸೆ ತಿರುತ್ತಾರೆ. ಅಯ್ಯಯ್ಯಪ್ಪ ಈಗಿನ ಕಾಲದ ಬೋಲ್ ಕಷ್ಟ ಕಣಮ್ಮ. ಇಲ್ಲ ತಮ್ಗೆ ಇವನ್ನೆಲ್ಲ ನೋಡಿದ್ರು ಅರ್ಥ ಆಗ್ತಾ ಇಲ್ಲ. ನೋಡಿದ್ರಲ್ಲ ಅವಜ್ಜಿ ಪಾಪ ದುಡ್ಡು ಕೊಟ್ಟು 20,000ನ ಇಸ್ಕೊಂಬತ್ತಕ್ಕ ದಮ್ಮ ದಕ್ಕ ಅಂತಂದು ಇಸ್ಕೊಂಡವ್ನಿ. ಇವಾಗ ನಿಂಗೆ ಅಂಥವಿಂತ ಬೈದ್ರೆ ಕೊಡಲ್ಲ, ಜಗಳ ಮಾಡಿದ್ರೆ ಕೊಡಲ್ಲ ಅಂತ. ನೀನೇ ಗುರು ಕಣಪ್ಪ, ನೀನೇ ಸ್ವಾಮಿ, ನೀನೇ ದೈವ, ನೀನೇ ದೇವರು ಕೊಡಪ್ಪ, ನೀನೇ ದೊಡ್ಡನು ಅಂತ ಇವಜ್ಜಿ ದೇವ್ರನ್ನ ಬೇಡ್ದಂಗೆ ಅವನ್ನೇ ಬೇಡ್ತಾ ಐತಿ. ಕೊಡಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ ಕೊಡು ಅಂತ ಬೇಡ್ತಾ ಐತಿ. ನೋಡಿದ್ರಲ್ಲ ಇವಾಗ ಇಂಥ ಕಾಲ. ಇವಾಗ ಮರ್ಯಾದೆ ನನಗೆ ಮರ್ಯಾದೆ ಯಾರು ಬದುಕಲ್ಲ ಇವಾಗ. ಬಿಡು ಅಂತಾರೆ, ಹೋಗು ಅಂತಾರೆ. ಇವಾಗ ಇಂಥ ಕಾಲ ಭಾಳ ಹುಷಾರಾಗಿರ್ರಿ. ನಿಮ್ಮೂರಾಗೂ ಹಿಂಗೇನ ಆಗಿದ್ರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.